ನಮಸ್ತೆ ಎಲ್ರಿಗೂ. ಕ್ರಿಸ್ಮಸ್ ಹಾಲಿಡೇಸಲ್ಲಿ ರಜಾ ಇತ್ತು. ಸರಿ ಮಹಾರಾಷ್ಟ್ರ ಕಡೆ ಟ್ರಿಪ್ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಕಸ್ಟಮರ್ ಇದ್ದಿದ್ದ ಸಲುವಾಗಿ ನಾವು ಬೇಗ ಹೊರಡ್ಲಿಕ್ಕಾಗಿಲ್ಲ. ಮನೆ ಬಿಡೋದೇ 7:30 ಆಗೋಯ್ತು. ಸೊ 7:30ಗೆ ಹೊರಟ್ವಿ. ನಿಪ್ಪಾಣಿವರೆಗೂ 11 ಗಂಟೆವರೆಗೂ ಟ್ರಾವೆಲ್ ಮಾಡಿದ್ವಿ. ಸೊ ನಿಪ್ಪಾಣಿಲಿ ನಾವು ನೈಟ್ ಸ್ಟೇ ಮಾಡಿದ್ವಿ. ಅಲ್ಲಿಂದ ಬೆಳಿಗ್ಗೆ ಎದ್ದು ಏನೇನಾಯಿತು. ಪುಣೆ ಹತ್ತತ್ರ ಒಂದು ಟನಲ್ ಸಿಕ್ತು. ನಾವು ಎವ್ರಿ ಟೈಮ್ ಈ ಥರ ಟನಲ್ ಸಿಕ್ಕಿದಾಗ ಸಿಕ್ಕಾಬಟ್ಟೆ ಕಿರ್ಚ್ಕೊಂಡು ಮಜಾ ಮಾಡ್ತೀವಿ. ಎಷ್ಟು ದೊಡ್ಡ ಟನಲ್ ನೋಡು. ಫೈನಲಿ ಲೋನಾವಾಲಾಗೆ ಬಂದು ರೀಚ್ ಆಗಿದ್ದೀವಿ. ನೋಡೋಣ ಹೇಗಿದೆ. ಎಸ್ ಎಸ್ ಸ್ಲೈಸ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ಸ್ಟೆನ್ಸ್ ಓಕೆ. ಮಿನಿ ಸಮೋಸ. ಈ ಕಡೆ ಏನೂ ಇದೆ. ಏನಿದೆ? ಸೊ ಬ್ಯಾಕ್ ಸೈಡ್ ಪೂಲು. ಊರು ಒಳ್ಳೆ ನೋಡೋಕ್ಕೆ ಗ್ರೀನರಿ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ ಹೇಗಿದೆ ಅಂತ. ಒಂಥರ ಕೂಲಂಗ್ ಅದೆಲ್ಲ ಕ್ಲೈಮೇಟ್. ಬಿಸಿಲು ಸೆಕೆ ಇಲ್ಲ. ಜೈ ವಿಜುವಲ್ ಹೈ. I'm gonna jump here to there. Is it? Okay, jump ಮಾಡು. ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಮಾಡು. ಇಲ್ಲ 3 2 1 ಹೇಳ. 10 feet ಮಾಡು ಜಂಪ್ ಮಾಡು. 10 feet ಇರೋದು. 10 feet ಜಂಪ್ ಮಾಡು. ಹೇಳ್ದಲ್ಲ ಇವಾಗ. ಗಿರಣನ ಹೈಟ್ ಇರೋದು. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಲೋನಾವಾಲಾ ಲೇಕ್ ಪ್ಲೇಸ್ ನೋಡಬೇಕು ಅಂತೇಳಿ ಹೊರಟ್ವಿ. ಸೊ ನಾವು ಆನ್ ದ ವೇ ಹೋಗ್ತಿರುವಾಗೇ ನಮ್ಗೆ ಅನಿಸ್ತಾ ಇತ್ತು, ಆ ಬ್ರಿಡ್ಜ್ ಮೇಲೆ ಹೋಗ್ತಿರುವಾಗ ಒಂದು ಡ್ರಾಪ್ ನೀರು ಎಲ್ಲೂ ನಮಗೆ ಕಾಣಿಸ್ತಾ ಇರಲಿಲ್ಲ. ಮೋಸ್ಟ್ಲಿ ನಾವು ಹೋಗೋ ಸ್ಪಾಟಲ್ಲಿ ಹೋದ್ರೂ ನೀರು ಇರಲ್ಲ ಅಂತ ಗೊತ್ತಾಯಿತು. ಸೊ ಆ ಪ್ಲೇಸ್ನ ಸ್ಕಿಪ್ ಮಾಡ್ಕೊಂಡ್ವಿ. ನೋಡೋದು ಬೇಡ, ವೇಸ್ಟ್ ಅಂಥೇಳಿ ಅಲ್ಲಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಗಬೇಕು ಅಂತ ಇದ್ದಿದ್ದು ನಾವು ಬೂಶಿ ಡ್ಯಾಮು. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಪ್ಲೇಸ್ನ ಚೇಂಜ್ ಮಾಡಿಕೊಂಡು ಬೂಶಿ ಡ್ಯಾಮ್ಗೆ ಈಗ ನಾವು ಬೂಶಿ ಡ್ಯಾಮ್ ಬಂದಿದ್ದೀವಿ. ನೋಡೋಣ ಅಲ್ಲಿ ಹೆಂಗಿದೆ ಅಂತ. ನೀರಿಲ್ಲ ಅಂತ ಹೇಳಿದ್ರು, ಬಟ್ ಆದರೂ ಇರಲಿ ನೋಡೋಣ ಅಂತ ಬರ್ತಾ ಇದ್ದೀವಿ. Very good train of thought. So now we are going to Bushi Dam. ಸೊ ಅಲ್ಲೇನೋ ಎಲ್ಲ ಕಿರ್ಚ ಸೌಂಡ್ ಬರುತ್ತೆ. ಹೋಗಿ ನೋಡೋಣ ಏನಂತ. ಫೋಟೋ ಸೆಷನ್, ಗ್ರೂಪ್ ಫೋಟೋ ಸೆಷನ್. ಆ್ಯಕ್ಚುಲಿ ನೋಡಿ ಇಲ್ಲೇ ನೀರು ಬರೋದದು. ಇಲ್ಲೆಲ್ಲ ಕುತ್ಕೊಂಡು ಆಟಾಡ್ತಾ ಇರ್ತಾರೆ. ಅಯ್ಯೇ ನಡೀರಿ ಅಲ್ಲಿ ಆ ಕಡೆ ನೋಡೋಣ. ನಡೀರಿ ಅದೇ ಮೇಲೆ ನೋಡ್ಬಿಡೋಣ. ನಾವು ಆ್ಯಕ್ಚುಲಿ ಇಲ್ಲಿ ಫೋಟೋದಲ್ಲಿ ನೋಡಿ ತುಂಬ ಎಕ್ಸೈಟ್ ಆಗಿಬಿಟ್ವಿ. ನೀರೆಲ್ಲ ಆಟಾಡೋಕ್ಕೆಲ್ಲ ಮಜಾ ಇರುತ್ತೆ, ಸಖತ್ತಾಗಿ ಆಟಾಡ್ಕೊಳ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲಿನೂ ಫ್ಲಾಪ್. ಏನೂ ನೀರೇ ಇರಲಿಲ್ಲ. ಫುಲ್ ಎಲ್ಲ ಗಲೀಜು ಕಸ ತುಂಬ್ಕೊಂಡಿತ್ತು ಅಷ್ಟೇ. ಅಲ್ಲೆಲ್ಲರೂ ಕಿಚ್ತಾ ಇದ್ದಿದ್ದು ನೋಡ್ಬಿಟ್ಟು ನಾವು ಅಂದ್ಕೊಂಬಿಟ್ವಿ, ಸೂಪರ್ ಜಾಗಕ್ಕೆ ಬಂದಿದ್ದೀವಿ, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ಹೋಗಿ ನೋಡಿದ್ದಕ್ಕೆ ಗೊತ್ತಾಯಿತು ನೀರರಿಯೋ ಜಾಗದಲ್ಲಿ ಕುತ್ಕೊಂಡು ಅವರು ಫೋಟೋ ಸೆಷನ್ ಮಾಡ್ಕೋತಿದ್ರು ಅಂತ. ಸೊ ಮಜಾ ಅನ್ನಿಸ್ತು. ನಾವು ಹೋಗಿದ್ದ ಕಡೆ ಎಲ್ಲ ಕಡೆನೂ ತುಂಬ ನಡೆಯೋದೇ ಇತ್ತು, ಬಟ್ ಎಲ್ಲೂ ಟಯರ್ಡ್ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಕವರ್ ಮಾಡಿದ್ವಿ ಜಾಗ, ಬಟ್ ಜಾಗಗಳು ಯಾವುದೋ ಅಷ್ಟು ಚೆನ್ನಾಗಿರಲಿಲ್ಲ ಸೀಸನ್. ನೀರೆಲ್ಲ ಎಲ್ಲ ಕಡೆ ತುಂಬ ಕಡಿಮೆ ಇತ್ತು, ಬಟ್ ನೇಚರ್ ಥರ ಜಾಗ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಇದೆ ಬೂಶಿ ಡ್ಯಾಮ್. ನೀರೇ ಇಲ್ಲ ಆ್ಯಕ್ಚುಲಿ. ನಾವು ವಿಡಿಯೋದಲ್ಲಿ ಫೋಟೋಸಲ್ಲೆಲ್ಲ ನೋಡಿದಾಗ ಇದು ಓವರ್ಫ್ಲೋ ಆಗಿ ಇಲ್ಲಿ ಎಲ್ಲ ಆಟಾಡೋ ಥರ ಇರ್ತಾಯಿತ್ತು. ಸೊ ಅಷ್ಟೇ ಬೂಶಿ ಡ್ಯಾಮ್. ಇದು ನೋಡ್ಕೊಂಡು ನಾವು ರಿಟರ್ನ್ ಹೋಗುವಾಗ ನನಗೇನೋ ಒಂದು ಸರ್ಪ್ರೈಸ್ ಸಿಕ್ತು. ನಿಗೊಂದು ತೋರಿಸ್ತೀನಿ ಬೈಲಿ. ನಾನು ಚಿಕ್ಕವಳಿರುವಾಗ ಇಂಥಕಣಿ ಫ್ಲವರ್ಸ್ ಎಷ್ಟೊಂದು ಇರೋದು. ಇಂಥಕಣಿ ಎಷ್ಟೊಂದು ಫ್ಲವರ್ಸ್ ಇರೋದು. ಎಷ್ಟೊಂದು ಫ್ಲವರ್ಸ್ ಇರೋದಾ. ಸೊ ಈ ಫ್ಲವರ್ನೂ ಇರೋದು ಅವಾಗ. ಈ ಫ್ಲವರ್ನ ನಾನು ಪಿಚ್ಚಲ ಹಂಗೆ ಪಿಚ್ಚಕ್ಕೆ ಟ್ರೈ ಮಾಡಿದೆ ಕಿತ್ತಕ್ಕೆ. ಅಂದರೆ ಫ್ಲವರ್ ಕಿತ್ತೋಗ್ಬಾರ್ದು ಆಯಿತಾ. ಕಿತ್ತೋಗ್ದಿರಾ ಈ ಫ್ಲವರ್ನ ಕಿತ್ತಕ್ಕೆ ಟ್ರೈ ಮಾಡಿದೆ. ನೀ ಕಿತ್ತು ನೋಡೋಣ ಅಂತ. ನೋಡಿ ಹೆಂಗದೆ.
ನಾನು ಚಿಕ್ಕವಳಿರುವಾಗ ಇದೆಲ್ಲ ಜಾಸ್ತಿ ನೋಡಿದ್ದೆ. ಫುಲ್ಲು ನೋಡುವ ಗಿಡ ಎಲ್ಲ ಫುಲ್ಲು ಮುಳ್ಳು. ಎಸ್ ಬಾ. ಇಲ್ಲೆಲ್ಲೋ ಮಹಾಭಾರತದ್ದು ಮ್ಯೂಸಿಕ್ ಹಾಕ್ಯಾರೆ. ಮಹಾಭಾರತ್ ಏನಂತ ನೋಡೋಣ. ಹೆಂಗೋ ಫಸ್ಟ್ ಲೇಕ್ ನೋಡಬೇಕಂತ ಅಂದ್ಕೊಂಡ್ವಿ, ಅದೂ ಆಗಲಿಲ್ಲ. ಅಂದರೆ ಜಾಗ ಅಲ್ಲಿನೂ ನೀರು ಇರಲಿಲ್ಲ. ಮತ್ತು ಬೂಶಿ ಡ್ಯಾಮ್ಗೆ ಹೋಗೋಣ ಅಂತ ಅಲ್ಲಿ ಆದರೂ ಚೆನ್ನಾಗಿ ಬಂದ್ವಿ. ಇಲ್ಲಿನೂ ನಮಗಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತೀವಿ ಏನು. ವಾವ್, ಅವ್ರು ಮಾಡ್ತಾರಿರೋ. ಅತ್ತು ಕಾಲಾಕು ವಿಜುವಲ್. ಟೈಗರ್ ಪಾಯಿಂಟ್ ವ್ಯೂ ಅಂತ ಒಂದಿತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ನಮಗೆ ಯಾವ ವ್ಯೂನು ಕಾಣಲೇ ಇಲ್ಲ. ಇದೆಲ್ಲ ಫಾಗ್ ಮುಚ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಇನ್ನೇನಿತ್ತು, ಕ್ಯಾಮಲ್ ರೈಡ್ ಇತ್ತು, ಹಾರ್ಸ್ ರೈಡ್ ಇತ್ತು. ಇನ್ನೇನು ಮಾಡೋದು, ಅಲ್ಲಿ ಹೋಗಿದ್ದೀವಲ್ಲ ಅಂಥೇಳಿ ಕ್ಯಾಮಲ್ ರೈಡು ನನ್ನ ಮಗನಿಗೆ ಮಾಡಿಸ್ಕೊಂಡು, ಹಾರ್ಸ್ ರೈಡು ಇತ್ತು, ಅವನು ಅದನ್ನು ಮಾಡ್ತೀನಿ ಅಂತ ಹೇಳ್ದ. ಸೊ ಹಾರ್ಸ್ ರೈಡೂ ಮಾಡಿಕೊಂಡು ಮುಗಿಸ್ಕೊಂಡ್ವಿ. ಸೊ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಹಾಗೆ ಅಲ್ಲಿ ಒಂದು ತುಂಬ ಚೆನ್ನಾಗಿರೋ ದೇವಿದು ಟೆಂಪಲ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಸನ್ಸೆಟ್ ಮುಗೀತು. ಫೈನಲಿ ದೇವಸ್ಥಾನಕ್ಕೂ ರೀಚ್ ಆದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ ಕ್ಲೀನಾಗಿ. ನಿಂತ್ಕೊಳ್ಳಿ, ಹಂಗೆ ಫೋಟೋ ಹಿಡಿತೀನಿ. ಇಲ್ಲ ನಿಲ್ಲ ಅಪ್ಪನ ಪಕ್ಕ. ವಾವ್, ಯಪ್ಪ ಹೋಗ ಇಲ್ಲಿ. ವಿಜುವಲ್ ಹೋಗ ನಿಂದಟ್ ಬಾ. ರೀ ವಿಜುವಲ್ ಹೇಳ್ತಾ ಇದೀನಿ, ಹೋಗೋ ನಿಂದ್ಬಿಟ್ ಬಾ ಅಂತ. ದೇವಸ್ಥಾನ ಕ್ಲೀನ್ಲಿನೆಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಒಳ್ಳೆ ಇಸ್ಕಾನ್ ಟೆಂಪಲ್ಗೆಲ್ಲ ಹೋದ್ರೆ ಯಾವ ಥರ ಫೀಲ್ ಇರುತ್ತೋ ಹಾಗಿತ್ತು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆರ್ಟ್ ಎಲ್ಲ ನೆಕ್ಸ್ಟ್ ಲೆವೆಲ್ಲು, ತುಂಬ ಚೆನ್ನಾಗಿತ್ತು. ಕ್ಲೀನ್ಲಿನೆಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಅಲ್ಲಿ ಊಟನೂ ಇತ್ತು, ತುಂಬ ಊಟನೂ ಮಾಡಿದ್ವಿ, ಚೆನ್ನಾಗಿತ್ತು. ದೇವರು ನಾವು ಇಲ್ಲಿ ಸೌತಲ್ಲಿ ನೋಡೋ ದೇವರುಗಳಿಗಿಂತ ಅಲ್ಲಿ ಎಲ್ಲ ಕಲರ್ ಕಲರಾಗಿರ್ತಿತ್ತು.